ನಾನು ಶ್ರೀಧರ್ ಶಿವಮೊಗ್ಗ. ಕರ್ನಾಟಕದ ಸುಪ್ರಸಿದ್ಧ ನಗರಗಳಲ್ಲೊಂದಾದಂತಹ ಧಾರವಾಡ ಗ್ರಾಮಾಂತರ ಕ್ಷೇತ್ರದಲ್ಲಿ ಬಂದು ನಾನು ನಿಂತಿದ್ದೇನೆ. ಎಲ್ಲ ಭೂಮಿ ಹಾಳಾಗೈತಿ, ಮಳಿ ಇಲ್ಲ, ಬೆಳಿ ಇಲ್ಲ, ಏನು ರೈತರು ಸಾಕಬೇಕು, ಗೊಬ್ಬರ ಬೀಜ ರೊಕ್ಕ ಖರ್ಚು ಮಾಡಿ ಅವ್ರ ಕೆಲಸ ಇವು ಬೆಳೆಯಮ್ಮ ಪರಿಹಾರ ಅಂತ್ರಿ, ಪ್ರಹ್ಲಾದ್ ಜೋಶಿ ಅಂತ್ರಿ ಸೆಂಟ್ರಲ್ ಗೌರ್ಮೆಂಟ್ ಹೋಗಿ ಸುಳ್ಳ ಕುಂತಂಗ ಆಯ್ತಾವ. ಈ ವಿಚಾರವಾಗಿ ಶಾಸಕರಿಗೆ ನನ್ನ ವಿಷಯ ಗೊತ್ತಾ? ನಮ್ಮಲ್ಲಿ ಇದ್ದಂಥ ಹಿಂದಿನ ಶಾಸಕರು ಭಾಳ ಸಪೋರ್ಟ್ ಐತೆ ನಮಗೆ, ಇಲ್ಲ ಅನ್ನೋಂಗಿಲ್ಲ. ಆದರೆ ಇಲ್ಲಿ ನಮಗೆ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಏನದಾರಲ್ಲ, ಅದ್ರ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ. ಈ ಊರಿನ ಅಭಿವೃದ್ಧಿ ಮತ್ತು ಈ ಊರಿನ ಜನರ ಮನಸ್ಸಿನ ಸಮೃದ್ಧಿ, ಮನೆಯ ಸ್ಥಿತಿ, ಮನಸ್ಥಿತಿ, ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋ ಒಂದು ಸರ್ವೆನ ನಾನು ಮಾಡೋದಕ್ಕೆ ಇಲ್ಲಿ ಬಂದು ನಿಂತಿದ್ದೀನಿ. ಇಲ್ಲಿನ ಜನ ಏನು ಯೋಚನೆ ಮಾಡ್ತಿದ್ದಾರೆ, ಇಲ್ಲಿನ ಜನ ಆರಾಮಾಗಿದ್ದಾರಾ, ಏನು ಎತ್ತ ಅನ್ನೋದೇ ಈ ಸರ್ವೆಯ ಉದ್ದೇಶ. ಹಾಗಾದ್ರೆ ತಡನಕ್ಕೆ ಬನ್ನಿ ಗ್ರಾಮಾಂತರ ಪ್ರದೇಶಕ್ಕೆ ಹೋಗೋಣ. ಆತ್ಮೀಯ ಕನ್ನಡಿಗರೇ, ನಾನೀಗ ಧಾರವಾಡ ಗ್ರಾಮಾಂತರ ಪ್ರದೇಶದ ಶಿವಳ್ಳಿ ಗ್ರಾಮಕ್ಕೆ ಬಂದಿದ್ದೀನಿ. ಮಾತಾಡ್ತೀರೇನು? ನಾನೀಗ ಶಿವಳ್ಳಿಯಲ್ಲಿದ್ದೀನಿ. ಇದು ಧಾರವಾಡ ಗ್ರಾಮಾಂತರ ಪ್ರದೇಶಕ್ಕೆ ಸೇರುತ್ತೆ. ಇಲ್ಲಿ ಬಸ್ಸಿಗೆ ಕಾಯ್ತಾ ಇದ್ದಾರೆ ಯಜಮಾನ್ರು. ಸೊಗಸಾಗಿ ಮಾತಾಡ್ತಿದ್ರು, ಅದನ್ನ ಅವ್ರನ್ನ ಮಾತಾಡ್ಸ್ಕೊಂತ ಬಂದಿದ್ದೀನಿ. ಸರ್, ಯಾವ ಕಡೆ ಹೊಟ್ಟಿದ್ದೀರಿ ಬೆಳಗ್ಗೆನೆ? ಹುಬ್ಳಿ ಸರ್. ಹುಬ್ಳಿ. ಹೆಂಗಿದೆ ನಿಮ್ಮ ಊರಿನ ವಾತಾವರಣ? ಚಲೋ ಇದೆ ಸರ್. ಮಳೆ ಕಡಿಮೆ ಆಗಿದೆ ಹೆಂಗೆ ಸಲ? ಮಳೆ ಕಡಿಮೆ ಆಯ್ತು ಸರ್. ಈ ಊರಲ್ಲಿ ಹೆಂಗೆ ಸರ್, ಮಳೆ ಬರಲೇಬೇಕಾ ಅಥವಾ ಅಭಿವೃದ್ಧಿಗಿದೆ? ಮಳೆ ಬೇಕಾ ಸರ್? ಹಾಂ, ಮಳೆ ಬೇಕಲ್ರಿ. ಹಾಂ ಹಾಂ ರೀ, ರೈತರು ಅದಾರ ನೋಡ್ರಿ. ಹಾಂ, ಮತ್ತು ಮಳೆ ಇಲ್ಲ. ಏನು ನಡೀತಿದ್ದೇನೆ ಈಗ? ಊರಿ ಏನು ಬೆಳೆಸಿದ್ರೆ? ಈಗ ಹೆಸರು ಶೇಂಗಾ ಇವ್ರಿ, ಹೆಸರು ಉದ್ದ ಶೇಂಗಾ. ಹೌದಾ? ಹೆಂಗೆ ನಿಮ್ಮೂರಲ್ಲಿ ಅಭಿವೃದ್ಧಿ ಎಲ್ಲ ಆಗ್ತಿದೆಯಾ? ಮಳೆ ಆದ್ರೆ ಎಲ್ಲ ಸರಿಯಾಗುತ್ತೆ. ಮಳೆ ಅಭಿವೃದ್ಧಿ ನಮ್ಮ ಕಡೆ ಏನಿಲ್ಲ. ಮಳೆ ಆದರೆ ಅಭಿವೃದ್ಧಿ ಆಗುತ್ತೆ. ಎಲ್ಲ ನಿಮ್ಮೂರಲ್ಲೆಲ್ಲ ಜನನಾಯಕರೆಲ್ಲ ಬಂದು ಮಾತಾಡ್ಸ್ತಾರೆ ನಿಮಗೆ? ಊರಿ ಜನನಾಯಕರೆಲ್ಲ ಬಂದು ಮಾತಾಡ್ಸೋದು ಆ ಥರದ್ದೆಲ್ಲ ಆಗತ್ತಾ? ಮಾತಾಡ್ಕೊಂತಾನೆ ಇರ್ತಾವ್ರಿ, ಮತ್ತೆ ಎಲ್ಲರ ಜೊತೆ ಮಾತಾಡಬೇಕಲ್ಲ. ಹಾಂ, ಮಾತಾಡ್ತಾರೆ. ನಿಮ್ಮ ಕಷ್ಟ ನಷ್ಟಕ್ಕೆ ಏನೋ ಒಂದು ಕೆಲಸಕ್ಕೆ ಆಗ್ತಾರೆ, ಅನುಕೂಲ ಆಗ್ತಾರೆ. ಯಾರು ತುಂಬ ಸಪೋರ್ಟ್ ಮಾಡೋದು ಇಲ್ಲಿಗೆ? ಈಗ ನಿಮ್ಮ ಕಡೆ ಇದ್ರೆ ನೀವೇ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಕಡೆ ಇಲ್ಲ ಅಂದ್ರೆ ಯಾರು ಸಪೋರ್ಟ್ ಮಾಡ್ತಾರೆ ಹೇಳ್ರಿ? ನೀವು ಯಾರು ಕಡೆ ಇದ್ದೀರಿ ಹಂಗಾರೆ? ಈಗ ರೊಕ್ಕ ಯಾರು ಕೊಡೋದಾರ ಅವ್ರ ಕಡೆ ಇರ್ತೀವಿ. ಅಯ್ಯೋ ರಾಮ, ನಾನು ಮಾತಾಡ್ತೀನಿ ಅಂತ ಬರ್ತಿದ್ರೆ. ಅಣ್ಣ, ಹೆಂಗಿದ್ದೀರಿ? ಆರಾಮದಿರಿ. ಹೆಂಗೆ ನಡೀತೀರಿ ನಿಮ್ಮೂರ ಕೆಲಸ ಕಡಿಮೆ ರೀ. ಕಡಿಮೆ ಯಾಕೆ? ಅಂದ್ರೆ ಹಳ್ಳಿ ಆಕತ್ತಲ್ರಿ ಇದು. ಶಾರದಾ ನಂಗೆ ದೊಡ್ಡ ದುಡಿಮೆ ಆಗೋದಿಲ್ಲ, ಏನಿಲ್ಲ. ಎಷ್ಟು ಮುಂಚೆ ಚೇಂಜ್ ಮಟ್ಟ ಮಾಡಿದ್ರು 300 400, ಗಂಡಾಳಿಗೆ ಹೆಣ್ಣಾಳಿಗೆ 200. ಮಳೆ ಬಂದ್ರೆ ಮಾತ್ರ ಕೆಲಸ. ಮಳೆ ಬಂದ್ರೆ ಕೆಲಸ ಆಕತ್ರಿ, ಮಳೆನೇ ಇಲ್ಲ. ಈ ವಿಚಾರವಾಗಿ ಯಾರಾದ್ರೂ ಬಂದು ಕೇಳೋದು ಆ ಥರದ್ದೆಲ್ಲ ಆಗತ್ತೆ ನಿಮ್ಮೂರಲ್ಲಿ? ಕೇಳ್ತಾರ, ಇವ್ರ ಏನಾರ ಬೆಳಿ ಮಾಡ್ಕೊಡ್ತಾರ. ಅದ ಕೊಡ್ಲಿಕ್ಕಿಲ್ಲ ಅಲ್ಲ ಪರಿಹಾರ, ಇಲ್ಲವ್ರೆಲ್ಲ ಇಲ್ಲ. ಎಲ್ಲ ಭೂಮಿ ಹಾಳಾಗೈತಿ, ಮಳಿ ಇಲ್ಲ, ಬೆಳಿ ಇಲ್ಲ, ಏನು ರೈತರು ಸಾಕಬೇಕು, ಗೊಬ್ಬರ ಬೀಜ ರೊಕ್ಕ ಖರ್ಚು ಮಾಡಿ ಭೂಮಿ ಖರ್ಚು ಮಾಡ್ಯಾರ. ಮಳಿ ಆದ್ರೆ ಇಷ್ಟು ಹಸಿಯಲ್ಲಿ ಭೂಮಿಯಾಗ ಹೊಲಕ್ಕೆ ಹೋಗಿ ಬಂದು ಇಲ್ಲಿ ನೋಡಿದ್ರೆ ಇನ್ನೂ ಕಾಲಾಗ ಬಟ್ಟು ಹೋಗ್ರ ಗಾಡಿ ಐತಿ ಹೋದ 2 ಬಟ್ಟು 3 ಬಟ್ಟು ಹಸಿ ಆಗ್ಯಾವ. ಏನ್ ಮಾಡ್ಬೇಕ? ಎಲ್ಲ ಜಗತ್ತ ಏನ್ ಬೇಕಾದ ಎಲ್ಲ ರಾಮ ಮಂದಿರ ಎಷ್ಟು ದುಡ್ಡು ತಿಂದಾರ ನೋಡಿದೇನೆ. ಮತ್ತೆ ಎಲ್ಲೆಲ್ಲಿ ಕೇದಾರನಾಥದ್ದ ಅದನ್ನ ತಿಂದಾರ. ಏನ್ ಮಾಡಕ? ಈಗ ಹೆಂಗಾರ ಬಡವ ಬಗ್ಗರು ಇಲ್ಲಿ ಮಗ್ಗಲ ಗುಡ್ಡಚ್ಚಿ ಏನಾರು ತಗೊಂಡು ಏನಾರ ಬದುಕಾಕತ್ತಾವ ಅಂಥದ್ದು ಕುಂತ್ಕೊಂಡು ಹುಬ್ಬಳ್ಳಿಯನ್ನ ಹೊಲಸ್ತಂದು ಇಲ್ಲಿ ಬಿಡಾಕತ್ತಾರ. ಅದ್ರ ಸಂಬಂಧ ಅವ್ರಿಗೆ ಎಷ್ಟು ಸಾರಿ ಟ್ರೈಕ ಮಾಡಿದ್ರು ಕೇಳವಲ್ರು ಅವ್ರು, ಮತ್ತು ಸುಮ್ಮನೆ ಹಾಕಾರ ಮತ್ತು ಅದ ಕೆಲಸ ಮಾಡ್ತಾರೆ. ಅದ ರೀ ನಮ್ಮ ಹಳ್ಳಿ ವಾತಾವರಣ ಹೆಂಗೈತಿ? ಸಂಪೂರ್ಣ ಐತಿಲ್ಲ. ಅದನ್ನ ಅಲ್ಲಿ ಹುಬ್ಬಳ್ಳಿಯನ್ನ ಹೊಲಸ್ತಂಬಂದು ಇಲ್ಲಿ ಬಿಟ್ರೆ ಏನಾಕತ್ತಿ? ಸುಳ್ಳು ಹೋಗತ್ರಿ, ಸುವಳ್ಳಿ ಹೋಗತ್ತಿ, ಹೆಬ್ಬಳ್ಳಿ ಹೋಗತ್ರಿ, ಮಾರಾಡಿಗೆ ಹೋಗತ್ರಿ, ಸೋಮಾಪುರ ಇಷ್ಟು ಅನಾವತ್ತ ಐತಿ. ಆದ್ರೂ ನಾವು ಎಷ್ಟು ಸಾರಿಗೆ ಟ್ರಕ್ ಮಾಡಿದ್ರು ಬರೀ ಅದನ್ನ ಮಾಡ್ತಾರೆ. ಅದ್ರಾಗ ಈ ಬೆಳೆ ವಿಮಾ ಅದು ಇವ್ರು ಸೆಂಟ್ರಲ್ ಗೌರ್ಮೆಂಟ್ ಪ್ರಹ್ಲಾದ್ ಜೋಶಿ ಅಂತ್ರಿ ಇದ್ರ ಬಗ್ಗೆ ಶಕ ಶಬ್ದ ಆಗ್ತದಿಲ್ಲ. ಅವ್ರಿಗೇನು ಓಟ್ ಬಿದ್ದಾಗ ಅಷ್ಟು ಬರ್ತಾರೆ. ಬೆಳೆ ವಿಮಾ ಪರಿಹಾರ ಅದು ಅಂದ್ರೆ ರೈತರ ಬಗ್ಗೆ ಕಾಳಜಿನೇ ಇಲ್ಲ ಅವ್ರದ್ದು. ಇದ್ದಿದ್ದು ಹೇಳ್ಬೇಕಂದ್ರೆ ಒಳ್ಳೆ ಕೆಲವೊಂದು ಗಟರ ಊರಾಗ ಗಟರಗಳು ಮೇನ್ ಇದ್ದಲ್ಲಿ ಅಷ್ಟು ಮಾಡ್ಯಾರ. ಉಳ್ಕಿದ ತಮ್ಮದಲ್ಲಿ ಹಂಗೆ ಕಾರಣ ಜಾಗದಲ್ಲಿ ಮಾತ್ರ. ಹಾಂ, ಮುಂದೆ ಏನು ಅವ್ರು ಬಂದಾಗ ಕಣ್ಣಿ ಕಾಣುವಂಥ ಅಷ್ಟ ಮಾಡ್ಯಾರ. ಉಳ್ಕಿದ್ವೆಲ್ಲ ಹಂಗೆ ಬಿಟ್ಟಾರ. ಅದು ಒಂದು ಒಳ್ಳೆ ಇನ್ನೂ ಭಾಳ ಇದು ಅದಾವ್ರಿ ಅವ್ರ ಕೆಲಸ. ಇವು ಬೆಳೆ ವಿಮಾ ಪರಿಹಾರ ಅಂತ್ರಿ ಪ್ರಹ್ಲಾದ್ ಜೋಶಿ ಅಂತ್ರಿ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗಿ ಸುಳ್ಳ ಕುಂತಂಗೆ ಆಯ್ತಾವ. ಜನ ಶಾಣ್ಯರೇ ಆಗೋದಿಲ್ಲ. ಎಲ್ಲ ಬಡತನ ಬಂದ ಶಾಣ್ಯರಕಾರ ಇವ್ರು, ಅಲ್ಲಿ ಮಟ್ಟ ಶಾಣ್ಯರ ಆಗೋಲ್ಲ ಇವ್ರು. ಕೇಂದ್ರ ಸಚಿವಾಗಿ ಏನು ಬೇಕಾದ್ರೂ ನಮ್ಮ ಕ್ಷೇತ್ರಕ್ಕೆ ಬೇಕಾದ ಸವಲತ್ತು ಮಾಡ್ಬೋದು. ಕೈಯಾಗ ಅಧಿಕಾರ ಐತಿ, ಸಾಕು ಬೇಕಾದಷ್ಟು ಇಂಪ್ರೂವ್ ಮಾಡ್ಬೋದು. ಆ ಥರ ಮಾಡುವಂಥ ಕ್ಯಾಪಿಸಿಟಿ ಇಲ್ಲ ಇವ್ರ ಕಡೆ.
ಇವರು ಬರೀ ತಮ್ಮ ಹೊಟ್ಟೆ ಬೆಳೆಸ್ಬೋದು, ತಮ್ಮ ಆಸ್ತಿ ಬೆಳೆಸ್ಬೋದು, ಮನೆ ಬೆಳೆಸ್ಬೋದು. ಇವನು ಬಿಟ್ಟರೆ ಏನು ಮಾಡೋದಿಲ್ಲ ಇವರು. ಆರ ಜನ ಶಾಣ್ಯರ ಆಗೋದಿಲ್ಲ, ಏನು ಮಾಡಿದ್ರು ಶಾಣ್ಯರ ಆಗೋಲ್ಲ. ಅವಾಗೇನು 500 ಕೊಡೋದು 1000 ಕೊಟ್ರೆ ಅವ್ರಿಗೆ ಹೋಗಿ ಹಾಕಿ ಬಂದ್ಬಿಡೋದು. ಉಳ್ಕಿದ ಗೊತ್ತೇ ಇಲ್ಲ ಇವ್ರಿಗೆ. ಹೇಳಿದ್ರುಳೆ ಶಿವಳ್ಳಿ ಹೆಂಗೈತೆ? ಶಿವಳ್ಳಿ ಇದ್ದಂಗೆ ಪ್ರಕಟ ಐತ್ರಿ. ಆದರೆ ಏನು ಜನಪ್ರತಿನಿಧಿ ಆದಂಥವ್ರು ಇಲ್ಲೇ ಕಷ್ಟಕ್ಕೆ ಸ್ಪಂದನೆ ಮಾಡಿಲ್ಲ. ಆದ್ದರಿಂದ ನಮ್ಮದು ನಾಳಿನ ಒಂದು ಹೋರಾಟ ಏನಂತಂದ್ರೆ, ನಮ್ಮ ಮಡ್ಡಿಗುಡ್ಡದಲ್ಲಿ ಇವರು ಗಣತ್ಯಾಜ್ಯ ಘಟಕವನ್ನು ಸ್ಥಾಪನೆ ಮಾಡ್ಯಾರ. ಅದು ನಾವು ಮಾಡಲಿಕ್ಕೆ ಬಿಟ್ಟು ಕೊಡೋದಿಲ್ಲ. ಯಾಕಂದ್ರೆ ನಮ್ಮ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ರೈತರು ಮತ್ತು ಜನರಿಗೆ ಭಾಳ ತೊಂದರೆ ಆಕೈತಿ. ಆ ತೊಂದರೆಯಿಂದ ನಾವು ಅದನ್ನು ಪರವಾನಗಿ ಕೊಡೋದಿಲ್ಲ. ಏನೋ ಬರಲಿ, ನಮ್ಮ ಸುತ್ತಮುತ್ತಲಿನ ಹಳ್ಳಿಯ ಗ್ರಾಮಸ್ಥರು ಎಲ್ಲರೂ ಕೂಡಿಕೊಂಡು ನಾವು ಅದನ್ನು ಉಗ್ರವಾದ ಪ್ರತಿಭಟನೆ ಮಾಡಿ ಅದನ್ನು ನಾವು ಮುಂದುವರಿಸ್ತೇವೆ. ಈ ವಿಚಾರವಾಗಿ ಶಾಸಕರಿಗೆ ಅದನ್ನ ವಿಷಯ ಗೊತ್ತಾ? ಅವ್ರು ಇಲ್ವಲ್ಲ, ಈಗ ಅದ್ರ ನಿಮ್ಗೆ ಏನಾರ ಸಪೋರ್ಟ್ ಸಿಗ್ತಿದ್ಯಾ? ಅವ್ರು ಇದ್ದಿದ್ರೆ ಆಗ್ತಿತ್ತ ಇದಲ್ಲ? ನಮ್ಮಲ್ಲಿ ಇದ್ದಂಥ ಹಿಂದಿನ ಶಾಸಕರದ್ದು ಭಾಳ ಸಪೋರ್ಟ್ ಐತೆ ನಮಗೆ, ಇಲ್ಲ ಅನ್ನೋಂಗಿಲ್ಲ. ಆದರೆ ಇಲ್ಲಿ ನಮಗೆ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಏನದಾರಲ್ಲ, ಅದ್ರ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ, ಅದ್ರ ಬಗ್ಗೆ ಅವರು ಚಕಾರ ಎತ್ತಿಲ್ಲ. ಆದ್ದರಿಂದ ಆ ಪ್ರಹ್ಲಾದ್ ಜೋಶಿ ಅವರಿಗೆ ಹೇಳ್ತೇವೆ ನಾವು, ಈ ನಮ್ಮ ಘನತ್ಯಾಜ್ಯ ಘಟಕವನ್ನು ಬೇಕಾದಂಥ ಅಲ್ಲೇ ಒಂದು ಗುಡ್ಡಗಾಡು ಐತಿ, ಆ ಪ್ರದೇಶದಾಗ ಅವ್ರು ಮಾಡ್ಕೊಳ್ಳಿ, ಅದಕ್ಕೆ ನಾವು ಬ್ಯಾಡ ಅನ್ನೋದಿಲ್ಲ. ಯಾಕಂದ್ರೆ ಇಲ್ಲಿ ನಮ್ಮ ಸುತ್ತಮುತ್ತಲಿನ ರೈತರು ಮತ್ತು ಕೂಲಿಕಾರ ಜನರು, ನಮ್ಮ ಕೂಲಿಕಾರರ ಒಂದು ದನಕರಗಳು ಮತ್ತು ನಮ್ಮ ಎಸ್ಪೆಷಲಿ ಇದ್ರೊಳಗೆ ಏನು ನಮಗೆ ತೊಂದರೆ ಬರ್ತೈತೆ ಅಂದ್ರೆ, ನಮ್ಮ ಕುರಿಗಾಯಿಗಳು ಭಾಳ ಅದಾವೆ ನಮ್ಮಲ್ಲಿ. ನಮ್ಮ ಸುತ್ತಮುತ್ತಲ ಹಳ್ಳಿಯೊಳಗೂ ಕುರಿಗಾಯಿಗಳು ಭಾಳ ಅದಾವೆ. ಆ ಕುರಿಗಳಿಗೆ ಒಂದು ಮೇಯಲಿಕ್ಕೆ ಜಾಗ ಇಲ್ಲ. ಈಗ ನಾವು ಏನು ಮಾಡ್ತೀವಿ, ಪೀಕ್ ಮಾಡಿದ್ವಿ ಅಂದ್ರೆ ಪಾಪ ಅವ್ರು ಎಲ್ಲಿ ಹೋಗ್ಬೇಕು? ನಮ್ಮ ಕುರಿಗಾಯಿಗಳು ಅವ್ರಿಗೆ ದೊಡ್ಡ ತೊಂದರೆ ಐತಿ. ಅದು ನಮ್ಮ ಸುತ್ತಮುತ್ತಲಿನ ಜನರ ಪರಿಸರನೂ ದೊಡ್ಡ ನಾಶಕತಿ. ಅದು ನಾಶವಾಗುವ ಕಾರಣ ನಾವೇನು ಮಾಡ್ತೀವಿ ಅಂದ್ರೆ, ನಾವು ಸ್ಟ್ರೈಕ್ ಮಾಡೋರ. ಗುರುಗಳೇ, ಜೋರಾಗಿ ಕೆಲಸ ಮಾಡ್ತಿದ್ದೀರಿ? ಹಾಂ, ಕೆಲಸ ಮಾಡ್ತಾವ್ರಿ. ಹೆಂಗೈತಿ ನಿಮ್ಮೂರು? ನಮ್ಮೂರು ಮಳೆ ಈಗ ಒಂದು ಸ್ವಲ್ಪ ಈಗ ಚಲೋ ಆಗೈತೆ ರೀ. ಇನ್ನು ಮ್ಯಾಗ ಎಲ್ಲ ಸ್ಟಾರ್ಟ್. ಓಕೆ. ಹ್ಞೂ ರೀ. ಈ ಸ್ವಲ್ಪ ಲೇಟ್ ಆತಲ್ಲ ಮಳೆ, ಹೆಂಗೆ? ಅಂದ್ರೆ ಲೇಟ್ ಆಯ್ತು ರೀ, ಒಂದು ತಿಂಗಳ ಹಿಂದೆ ಆದಂಗೆ ಆದವು. ಮಳೆ ಆಗಿದ್ರೆ ದೌಡಕ್ಕಿತ್ತು. ಹ್ಞೂ ರೀ. ಈ ಮಳೆ ಬೆಳೆ ಅಥವಾ ಈ ಗೊಬ್ಬರ ಇಂಥ ವಿಚಾರ ಬಂದಾಗ ನಿಮ್ಮ ನಾಯಕರು ಏನೋ ಮಾತಾಡ್ಸೋದು ಇದೆಯಾ? ಗೊಬ್ಬರ ಭಾಳ ತುಟ್ಟಾಗೈತಿ ಸರ, ತುಟ್ಟಾಗೈತಿ. ರೈತರಿಗೆ ಹಾಕಾಕ ತೊಂದರೆ ಆಗತ್ತೆ. ಮಾಲೂ ಭಾಳ ಬರೋಂಗಿಲ್ಲ. ರೈತರ ಮಾಲ್ ಬಂದಾಗ ಭಾಳ ಕಡಿಮೆ ಬೆಲೆ ತಗೋತಾರ. ಈ ಗೊಬ್ಬರ 2200 2300 ಕೊಟ್ಟರು ರೈತರು ಹೆಂಗೆ ಬೆಳಿಬೇಕು ಸರ್? ಹೆಂಗೆ ಇಲ್ಲಿನ MP, ಹೆಂಗೆ ಇಲ್ಲಿನ MLA ಇದು ಅದಾರಿ, ಅವರೆಲ್ಲ ರೈತರ ಬಗ್ಗೆ ಕಾಳಜಿ ಅದಾರ. ಆದರೆ ಏನು ಸರ್ಕಾರ ಏನು ಮಾಡ್ತಂದ್ರೆ, ಈಗ ರೈತರ ಬಗ್ಗೆ ಯಾರು ವಿಚಾರ ಮಾಡೋರಿಲ್ಲ. ರೈತರ ಬಗ್ಗೆ 2200 2300 ಗೊಬ್ಬರ ಆದ್ರೆ ರೈತರು ತೊಗೊಂಡು ಹಾಕೋದು ಹೆಂಗೆ ಸರ? ನಮಗೆ ಮೊದ್ಲಿನ ರೇಟ್ ಇದ್ರೆ ನಡೀತೈತೆ ಸರ. ಇದು ನಿಮ್ಮ ಹೊಲದ್ದಾತು, ಈಗ ನಿಮ್ಮ ಊರಿನ ನೆಲದ್ದು ಅಂದ್ರೆ ರಸ್ತೆ, ನೀರು ಇಂಥದ್ದಕ್ಕೆಲ್ಲ ನೀರು ಎಲ್ಲ ಸಪ್ಲೈ ಐತ್ರಿ ಸರ್. ಇದ್ದದೆಲ್ಲ ವ್ಯವಸ್ಥೆ ಮಾಡಿದವ್ರು ಯಾರು? ಪಂಚಾಯತ್ ಯಾರು ಸರ್? ಪಂಚಾಯತ್ ನಾಯಕರು, MLAಗಳು, MLAಗಳು ಬರ್ತಾರೆ ಸರ್, ಬಂದು ಎಲ್ಲ ಮಾಡ್ತಾರೆ. ಅದೇನಿಲ್ಲ. ಹಿಂಗೆ ಕುಲಕರ್ಣಿ ಅವ್ರು ಹಿಂಗೆ ಕುಲಕರ್ಣಿ ಅವ್ರು ಅಡ್ಡಿ ಇಲ್ಲ ಸರ್. ಅವ್ರಲಿಂದ ಒಳ್ಳೆ ಕೆಲಸ ಆಗ್ಯಾವ, ದಾರಿಗಳು ಎಲ್ಲ ಆಗ್ಯಾವ, ಅಡ್ಡಿ ಇಲ್ಲ. ಈಗ ಅವರ ಅವೈಲಬಿಲಿಟಿ ಇಲ್ಲ, ಅವ್ರ ಪ್ರೆಸೆಂಟ್ ಇಲ್ಲ. ಇಲ್ರಿ ಸರ್. ಹೆಂಗದು ಹಂಗಾದ್ರು ಹೆಂಗೆ ಅವ್ರು ಸ್ಪಂದಿಸ್ತಾರೆ? ಅವ್ರ ಮನೆಯಾರು ಅದಾರಲ್ರಿ ಸರ್. ಹೌದಾ? ಹೌದು ಸರ್. ಮನೆಯವ್ರು ಬರ್ತಾರೆ, ಮಾಡ್ತಾರೆ, ಎಲ್ಲ ಹೋಗ್ತಾರೆ, ಚೆನ್ನಾಗಿ ಮಾತಾಡ್ತಾರೆ ಮಾಡ್ತಾರೆ ಸರ್. ಅದೇನಿಲ್ಲ.